ಈ ಸಲ ಏನೋ ನಾವು ಬದಲಾವಣೆ ಆಗ್ತೀವಾ, ನಿರೀಕ್ಷೆಗಳು. ಇದು ಮೊದಲಿಂದ ಬಂದಿದೆ ಅಂತ ಅಂದ್ಕೊಂಡು ಇದ್ದೀವಿ, ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಒಂದನ್ನು ತಿಳ್ಕೋಬೇಕು, ಜ್ಯೋತಿಷ್ಯ ಭವಿಷ್ಯ ನೀವೇನು ಅಂದ್ಕೊಂಡಿದ್ದೀರೋ ಅದು ಸ್ವತಂತ್ರ ಜೀವನದಲ್ಲಿ ಮಾತ್ರ ನಿಮಗೆ ಫಲಿತಾಂಶ ಸಿಕ್ಕೋದು. ಸ್ವತಂತ್ರ ಜೀವನದಲ್ಲಿ ಜ್ಯೋತಿಷ್ಯ ಭವಿಷ್ಯ ನಿಮಗೆ ಸಿಕ್ಕುತ್ತೆ ಹೊರತು ಯಾರೋ ಹೇಳಿದ್ರಲ್ಲಿ ಜ್ಯೋತಿಷ್ಯ ಭವಿಷ್ಯ ನಿಖರತೆ ಇದೆ ಅಂತ ತಿಳ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾಹಿತಿ ಅಲ್ಲ. ಅಂದರೆ ಅವ್ರು ಹೇಳ್ತಿರೋ ತಪ್ಪನ್ನು ನಾನು ಹೇಳ್ತಾ ಇಲ್ಲ, ಅವ್ರು ಹೇಳ್ಕೊಳ್ಳಿ. ನಿಮಗದು ಸಮಂಜಸವಾದ ವಿಚಾರ ಆಗಿದೆಯಾ, ಅದಕ್ಕೆ ಯಾವ್ದಾದ್ರು ವಿಚಾರ ಆಗ್ತಾ ಇದೆಯಾ ಅಂತಕ್ಕಂಥ ವಿಷಯವನ್ನು ಅದನ್ನು ಕೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋ ಬದಲು ನಿನ್ನ ಪ್ರಯತ್ನ ಏನು ಅನ್ನೋದನ್ನು ಒಂದು ಸಂದೇಶ ಕೊಡುತ್ತೆ ಯುಗಾದಿ. ತುಂಬ ಚೆನ್ನಾಗಿರೋ ಸಂದೇಶ ಕೊಡುತ್ತೆ. ಏನಪ್ಪ ಅಂದರೆ ಸಮಭಾಜಕ. ಇದು ಒಬ್ಬಟ್ಟು ಕೂಡ ನಾವು ರೌಂಡಾಗಿ ತಟ್ತೀವಿ, ಹೌದಲ್ಲ? ಅದನ್ನು ಕೆಲವರು ಫೋಲ್ಡ್ ಮಾಡ್ತಾರೆ, ಕೆಲವರು ಹಿಂಗೆ ಫ್ಲಾಟಾಗಿ ಇಟ್ಕೊಂಡಿರ್ತಾರೆ. ಇದರ ಅರ್ಥ ಇಷ್ಟೇ, ಸೀಮಂತ ಮಾಡ್ತಕ್ಕಂಥ ತಾಯಿಯ ಗರ್ಭದಲ್ಲಿ ಇರುವಂತಹ ಭ್ರೂಣಕ್ಕೆ ಆ ಒಂದು ಶುಭದಲ್ಲಿ ಕೂಡ ಇದನ್ನು ಬಳಸ್ತಾರೆ. ಏನು, ಹುಡುಗನ ಮನೆಯವರು ಸಿಹಿ ಏನು ತರಬೇಕು, ಹುಡುಗಿ ಮನೆಯವರು ಏನು ಕೊಟ್ಟು ಕಳಿಸ್ಬೇಕು. ಈ ಒಬ್ಬಟ್ಟಲ್ಲೇ ನಡೆಯೋದು ಕೆಲಸ ಇದು. ಹುಡುಗನ ಮನೆಯಿಂದ ಹೇಗೆ ತರಬೇಕು, ಹುಡುಗಿ ಮನೆಯಿಂದ ಏನು ಕಳಿಸ್ಬೇಕಂತ. ಹುಡುಗನ ಮನೆಯವರು ಓಪನ್ ಆಗಿರ್ತಕ್ಕಂತಹದ್ದನ್ನು ತಗೊಂಬಂದ್ರೆ ಈ ಕಡೆಯಿಂದ ಮಡಿಸಿ ಕೊಡ್ತಕ್ಕಂಥದ್ದು ಅರ್ಧ ಗರ್ಭ, ಪೂರ್ಣ ಗರ್ಭ. ಆ ಸೀಮಂತಕ್ಕೆ ಪ್ಲಸ್ ಸ್ತಂಭ ಮುಹೂರ್ತ, ಮದುವೆ ಹಿಂದಿನ ದಿನ ಇರ್ತಕ್ಕಂಥದ್ದು ಈ ಶುಭ ಅಲ್ಲಿ ಸಿಕ್ಕತ್ತಿದು. ಇದನ್ನು ಕಜ್ಜಾಯದ ಊಟ ಅಂತ ಹಿಂದೆ ಇತ್ತು ಹಳಬರಲ್ಲಿ. ಈಗ ಅದ ಮಾಡ್ತಕ್ಕಂಥ ಒಬ್ಬಟ್ಟಲ್ಲೂ ಕೂಡ ಅದನ್ನು ಮಾಡ್ತಾರೆ, ಅದು ಬಿಟ್ಟಿದ್ದಾರೆ, ಹೊರಟೋಗಿದೆ ಅದು. ಕಾರಣ ಇಷ್ಟೇ, ಸೂರ್ಯ ಮತ್ತು ಭೂಮಿ ಇವೆರಡರ ಒಂದು ಮ್ಯಾಥಮೆಟಿಕ್ಸೇ ನಮ್ಮ ಜೀವನ, ಹೌದಲ್ಲ? ಇದು ಬಿಟ್ಟು ಬೇರೆ ಇಲ್ಲ. ಮನುಷ್ಯ ಒಬ್ಬ ಹೇಳ್ತಾನೆ, ಒಬ್ಬ ಹಾಗೆ ಹೇಳ್ದ, ಒಬ್ಬ ಹೀಗೆ ಹೇಳ್ದ, ಸರಿನಾ ಇತ್ತಪ್ಪ, ಇದರಲ್ಲಿ ಇದ್ದೇ ಇದ್ದೀವಿ ನಾವು. ಸೂರ್ಯ ಮತ್ತು ಭೂಮಿಯನ್ನು ಸಮಭಾಗವಾಗಿ ಹಂಚತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗೋದೇ ಯುಗಾದಿ ದಿನ. ಅದ್ಭುತ, ಹೌದಲ್ಲ? ಹಗಲು ಮತ್ತು ರಾತ್ರಿ ಸಮಭಾಗವನ್ನು ತೋರಿಸ್ತಕ್ಕಂಥದ್ದು. ಅದೇ ರೀತಿ ದಿನದಲ್ಲಿ 24 ಗಂಟೆಯನ್ನು 2 ಭಾಗ ಮಾಡಿ 12 ಗಂಟೆಗೆ ಈಕ್ವಾಲಿಟಿ ಇರ್ತಕ್ಕಂಥ ಒಂದು ಸತ್ಯ. ಇದಕ್ಕೆ ನಾವು ಸಮಭಾಜಕವಾದ ಜೀವನವನ್ನು ಹಂಚ್ಕೊಂಡ್ರೆ ಜೀವನದಲ್ಲಿ ನಿನಗೇನು ಬೇಕು, ನೀನು ಏನು ಬಯಸ್ತೀಯ, ನೀನೇನು ಅಂದ್ಕೊಂಡಿದ್ಯಾ ಅದು ನಿನ್ನ ಕೈಗೆ ಸಿಕ್ಕತ್ತೆ. ಈ ಮ್ಯಾಥಮೆಟಿಕ್ಸ್ ತಿಳ್ಕೊಂಡ್ರೆ. ಹಾಗಾದರೆ ಇಲ್ಲಿ ತಪ್ಪು ಮಾಡ್ತಾ ಇರೋದು ಏನಾಗಾದರೆ, ನಾವು ತಿಳ್ಕೊಂಡಿಲ್ವ? ಹಾಗಾದರೆ ತಿಳ್ಕೊಂಡಿದ್ದೀರಾ, ಓದ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಆದರೆ ನೀವು ತೊಗೊಂಡಿಲ್ಲ ಅದನ್ನು. ಅದು ಯಾರೋ ಬಿಡು, ಯಾರು ಹೇಳ್ತಾರೆ, ಅದು ನಮ್ಗೆ ಯಾಕೆ, ನಮಗಲ್ಲ, ಅದು ಈ ಥರ ಸೈಡ್ ಹೊಟ್ಟೋಗ್ತಾ ಇದೆ ಅದು. ಈ ಸಮ ಅಂತಕ್ಕಂಥದ್ದು ಯಾವುದ್ರಲ್ಲಿ ಬೇಡ, ಎಲ್ಲದರಲ್ಲೂ ಇದೆ. ಉತ್ತರಾಯಣ, ದಕ್ಷಿಣಾಯನ, ಹೌದಲ್ಲ? ಇದನ್ನು ಹೀಗೆ ಲೆಕ್ಕ ಹಾಕ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಪ್ರತಿಯೊಂದು ಸಮಭಾಗವಾಗಿ, ಒಂದು ಹೆಣ್ಣು ಗಂಡು ಸಮಭಾಗವಾಗಿದ್ದಾಗ ದಾಂಪತ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಇದೆ, ಪ್ರತಿಯೊಂದರಲ್ಲೂ ಸಮ ಬೇಕು. ತೀರಾ ಉಷ್ಣನೂ ಕಷ್ಟ, ತೀರಾ ಶೀತನೂ ಕಷ್ಟ. ಹಾಗೆ ಈ ಯುಗಾದಿಯ ಸಂದೇಶ ಏನು ಅಂತಂದರೆ, ಸ್ವತಂತ್ರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು.